ऋतोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुख्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 24ನೇ ಅಧ್ಯಾಯದಲ್ಲಿ ಇವತ್ತು 68ನೇ ಶ್ಲೋಕ. ಕಸ್ತ್ವತ್ಪದಾಬ್ಜಂ ವಿಜಹಾತಿ ಪಂಡಿತೋ ಯತ್ತೇ ಪುಮಾನಪ್ಯಯಮಬ್ಜಕೇತನಃ ವಿಶಂಕಯಾಸ್ಮದ್ಗುರುರರ್ಚತಿ ಸ್ಮಯತೆ ವಿನೋಪಪತ್ತಿಂ ಮನವಶ್ಚತುರ್ದಶ. ಮಹಾರುದ್ರದೇವರು ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಎಲೆ ಭಗವಂತ, ನಿನ್ನ ಪಾದಕಮಲಗಳನ್ನ ಈ ಹಿಂದೆ ಹೇಳಿದಂತೆ ಯಾರು ಸರಿಯಾಗಿ ತಿಳ್ಕೊಳ್ತಾರೋ ಅಂಥವರು ಯಾರು ತಾನೇ ನಿನ್ನ ಆರಾಧನೆಯನ್ನ ಮಾಡೋದು ಬಿಡ್ತಾರೆ ಹೇಳು ಅಂತ. ಭಗವಂತನನ್ನ ಚೆನ್ನಾಗಿ ತಿಳಿದವರು ಹಿಂದೆ ಭಗವಂತನ ಸ್ವರೂಪವನ್ನ ಹೇಳಿದ್ರು, ಆ ಭಗವಂತನ ಮಹಿಮೆಯನ್ನ ತಿಳಿಸಿದ್ರಲ್ಲ, ಆ ರೀತಿಯಾಗಿ ಯಾರು ಚೆನ್ನಾಗಿ ನಿನ್ನನ್ನು ತಿಳಿತಾರೋ ಅಂತಹ ಪಂಡಿತ ಯಾರು ತಾನೇ ನಿನ್ನನ್ನು ಆರಾಧನೆ ಮಾಡೋದು ಬಿಡ್ತಾನೆ? ಯಾಕೆ ಅಂದರೆ ನಮ್ಮ ತಂದೆಯೂ ಮತ್ತು ನನಗೆ ಗುರುವೂ ಆಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರು ಕೂಡ ಯಾವ ಸಂಶಯವೂ ಇಲ್ಲದೆ ನಿನ್ನನ್ನು ಆರಾಧನೆ ಮಾಡ್ತಾ ಇದ್ದಾನೆ ಅಂತ ರುದ್ರದೇವರು ಹೇಳೋ ಮಾತು. ನನ್ನ ತಂದೆ ಮತ್ತು ನನಗೆ ಗುರು ಎರಡೂ ಆದವನು ಚತುರ್ಮುಖ ಬ್ರಹ್ಮ. ಅಸ್ಮದ್ ಗುರು ವಿಶಂಕಯ, ಯಾವ ಶಂಕೆಯೂ ಇಲ್ಲದೆ ನಿನ್ನ ಆರಾಧನೆ ಮಾಡ್ತಾ ಇದ್ದಾನೆ ನನ್ನ ಅಪ್ಪ ಮತ್ತು ನನಗೆ ಗುರು ಆ ಬ್ರಹ್ಮ. ಅಂಥ
ಮಹಾಮಹಿಮ ನೀನು. ಎಲ್ಲರೂ ಕೂಡ ಅಂದ್ರೆ ಚತುರ್ದಶ ಮನವಹ 14 ಮನ್ವಂತರಗಳ ಮನುಗಳು ಕೂಡ ಯಾವ ಒಂದು ಫಲಾಪೇಕ್ಷೆಯನ್ನೂ ಇಟ್ಟುಕೊಳ್ಳದೆ ಕೇವಲ ಭಗವಂತನ ಪ್ರೀತಿಯನ್ನ ಮಾತ್ರ ಅಪೇಕ್ಷಿಸಿ ಸ್ವಾಭಾವಿಕವಾಗಿಯೇ ನಿನ್ನನ್ನು ಆರಾಧನೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ. 14 ಮನುಗಳು ಮತ್ತು ನನ್ನ ತಂದೆ ನನಗೆ ಗುರುವಾದಂತಹ ಕಮಲಾಸನ ಚತುರ್ಮುಖ ಬ್ರಹ್ಮದೇವರು, ಅಬ್ಜಕೇತನಃ ಅಸ್ಮದ್ಗುರು, ಅಬ್ಜಕೇತನನಾದ ನನ್ನ ತಂದೆ, ಕಮಲಾಸನನಾದಂತಹ ನನ್ನ ತಂದೆ ನನಗೆ ಗುರು ಆದಂತಹ ಚತುರ್ಮುಖ ಬ್ರಹ್ಮನೂ ಕೂಡ ವಿಶಂಕಯ ಯಾವ ಶಂಕೆ ಇಲ್ಲದೆ ನಿನ್ನನ್ನು ಆರಾಧನೆ ಮಾಡ್ತಾ ಇದ್ದಾನೆ. 14 ಲೋಕಗಳ ಮನುಗಳು, 14 ಮನ್ವಂತರಗಳ ಅಧಿಪತಿಗಳಾದಂತಹ ಮನುಗಳು, ಅವರು ಕೂಡ ವಿನೋಪಪತ್ತಿಂ ಯಾವ ಒಂದು ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಕೇವಲ ಭಗವತ್ ಪ್ರೀತಿಯನ್ನ ಅಪೇಕ್ಷಿಸಿ ಸ್ವಾಭಾವಿಕವಾಗಿ ನಿನ್ನನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನಿನ್ನನ್ನು ಚೆನ್ನಾಗಿ ತಿಳಿದವನು ಯಾರು ತಾನೇ ನಿನ್ನ ಆರಾಧನೆಯನ್ನ ಮಾಡೋದು ಬಿಡ್ತಾರೆ ಹೇಳು ಅಂತ ಇದ್ದಾರೆ ರುದ್ರದೇವರು. ಇಲ್ಲಿ ವಿನಾ ಉಪಪತ್ತಿಂ ಅಂತ ಇದೆ ಕೊನೆಯಲ್ಲಿ, ವಿನೋಪಪತ್ತಿಂ ಮನವಃ ಚತುರ್ದಶ ಅಂತ. ವಿನೋಪಪತ್ತಿಂ ಮನವಶ್ಚತುರ್ದಶ ಅಂತನ್ನೋದಕ್ಕೆ ಮಧ್ವಾಚಾರ್ಯರು ತಾತ್ಪರ್ಯವನ್ನ ಬರೆದಿದ್ದಾರೆ ಈ ಶ್ಲೋಕಕ್ಕೆ. ಅಸ್ಮಾದೇತತ್ ಭವತಿ ಇತ್ಯುಪಪತ್ಯಪೇಕ್ಷಾಂ ವಿನಾಪಿ ಸ್ವಭಾವತಃ ಏವ ಅಂತ ಇದು ಮಧ್ವಾಚಾರ್ಯರ ತಾತ್ಪರ್ಯ. ವಿನೋಪಪತ್ತಿಂ ಅಂದ್ರೆ ಭಗವಂತನ ಪಾದಕಮಲದ ಅರ್ಚನೆಯಿಂದ ನಮಗೆ ಲೌಕಿಕವಾದ ಫಲ ಸಿಗುತ್ತೆ ಅಂತ ಆ ಲೌಕಿಕ ಫಲಪ್ರಾಪ್ತಿಯನ್ನ ಬಯಸದೆ ಸ್ವಾಭಾವಿಕವಾದ ಭಕ್ತಿಯಿಂದ ಎಲ್ಲ ಮನುಗಳು ಕೂಡ ನಿನ್ನ ಆರಾಧನೆ ಮಾಡ್ತಾ ಇದ್ದಾರೆ ಅಂತ ಈ ರೀತಿ ಅರ್ಥ. ಅದಕ್ಕೆ ಏತದ್ಭವತಿ, ಈ ರೀತಿ ಭಗವಂತನ ಆರಾಧನೆ ಮಾಡೋದ್ರಿಂದ ಈ ಫಲ ಸಿಗತ್ತೆ ಅಂತನ್ನೋ ಉಪಪತ್ತಿ ಏನಿದೆ ಅಪೇಕ್ಷಾ, ಅದನ್ನ ಇಲ್ಲದೆ ವಿನಾ ಉಪಪತ್ತಿಂ, ಉಪಪತ್ತಿ ಇಲ್ಲದೆ ಅಂದ್ರೆ ಯಾವುದೇ ರೀತಿಯಾದ ಫಲಾಪೇಕ್ಷೆ ಇಲ್ಲದೆ ಈ ರೀತಿ ಆರಾಧನೆಯಿಂದ ಇಂಥ ಫಲ ಸಿಗತ್ತೆ ಅನ್ನೋ ಒಂದು ಫಲಾಪೇಕ್ಷೆ ಉಪಪತ್ತಿ ಅದಿಲ್ಲದೆ ಸ್ವಭಾವತಃ ಏವ, ಸ್ವಾಭಾವಿಕವಾಗಿಯೇ ನಿನ್ನ ಆರಾಧನೆ ಮಾಡ್ತಾ ಇದ್ದಾರೆ. ನಿನ್ನ ಆರಾಧನೆ ಮಾಡೋದು ಅವರ ಸ್ವಭಾವ ಅಂತ ಇದು ಮಧ್ವಾಚಾರ್ಯರು ಬರೆದಿರ್ತಕ್ಕಂತಹ ತಾತ್ಪರ್ಯ. ಶ್ರೀಧರೀಯ ವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಏನು ಈ ತಾತ್ಪರ್ಯವನ್ನು ಬರೆದಿದ್ದಾರೆ ಆ ಮಧ್ವಾಚಾರ್ಯರ ತಾತ್ಪರ್ಯದ ವಾಕ್ಯವನ್ನು ಹಾಗೇ ಅವರು ತೆಗೆದುಕೊಂಡು ಬರೆದು ಬಿಟ್ಟಿದ್ದಾರೆ. ಅದೇ ರೀತಿ ಬರೆದಿದ್ದಾರೆ ಅವರು. ಮಧ್ವಾಚಾರ್ಯ ತಾತ್ಪರ್ಯ ವಾಕ್ಯವನ್ನು ಅದೇ ರೀತಿ ತಗೊಂಡಿದ್ದಾರೆ. ಆದರೆ ಗಿರಿಧರಿಯ ವ್ಯಾಖ್ಯಾನದಲ್ಲಿ ವಿನಾ ಉಪಪತ್ತಿಂ ಅಂದರೆ ಯುಕ್ತಿಯಿಂದ ದೃಢವಾಗಿ ನಿಶ್ಚಯ ಮಾಡಿಕೊಳ್ಳದೆ ಪಿತಾಮಹರಾದಂತಹ ಬ್ರಹ್ಮದೇವರ ನಡೆ ನುಡಿಗಳಲ್ಲಿರುವ ವಿಶ್ವಾಸದಿಂದಲೇ ಮನುಗಳು ಭಗವಂತನ ಪಾದಕಮಲಗಳನ್ನು ಅರ್ಚನೆ ಮಾಡಿದ್ರು ಅಂತ ಆ ರೀತಿ ಬರೆದಿದ್ದಾರೆ. ವಿನಾ ಉಪಪತ್ತಿಂ, ಉಪಪತ್ತಿಂ ವಿನಾ ಅಂದ್ರೆ ಯುಕ್ತಿಯಿಂದ ದೃಢವಾಗಿ ನಿಶ್ಚಯವನ್ನು ಮಾಡಿಕೊಳ್ಳದೆ ನನ್ನ ಪಿತಾಮಹ ಚತುರ್ಮುಖ ಬ್ರಹ್ಮದೇವರು ಅವರು ಏನು ಮಾಡಿದರೋ ಅವರ ನಡೆ ನುಡಿಗಳು ಅದರ ಮೇಲೆ ವಿಶ್ವಾಸದಿಂದಲೇ ಈ 14 ಮನುಗಳು ಕೂಡ ಭಗವಂತನ ಪಾದಕಮಲಗಳ ಅರ್ಚನೆ ಮಾಡಿದರು ಅಂತ. ಏನಿದು ದೃಢ ನಿಶ್ಚಯ ಇಲ್ಲದೆ ಅರ್ಚನೆ ಮಾಡೋದು ಅಂದ್ರೇನು? ಅವರಿಗೆ ನಿಶ್ಚಯ ಇಲ್ಲಂತೆ, ದೃಢವಾದ ನಿಶ್ಚಯ ಅವರಿಗಿಲ್ಲ. ದೃಢವಾದ ನಿಶ್ಚಯವಿಲ್ಲದೆ ನನ್ನ ತಂದೆ ಅಂದ್ರೆ ಪಿತಾಮಹ ಬ್ರಹ್ಮದೇವರು ಅವರು ಮಾಡ್ತಾ ಇದ್ದಾರೆ, ಅವ್ರು ಹೇಳಿದ್ರು ಅದಕ್ಕೋಸ್ಕರ ಮಾಡ್ತೇವೆ ಅಂತ. ಇವರಿಗೆ ನಿಶ್ಚಯ ಇಲ್ಲ,
ನಿಶ್ಚಯ ಇಲ್ಲದೆ, ದೃಢ ನಿಶ್ಚಯ ಇಲ್ಲದೆ ಅರ್ಚನೆ ಮಾಡಿ ಏನು ಫಲ? ಆದ್ರಿಂದ ಇಲ್ಲಿ ಉಪಪತ್ತಿ ಅಂದರೆ ಯುಕ್ತಿ ಅಂತ ಅರ್ಥ ಅಲ್ಲ. ಯುಕ್ತಿಯಿಂದ ದೃಢ ನಿಶ್ಚಯ ಮಾಡಿಕೊಳ್ಳದೆ ಮಾಡಿದರು ಅಂತ ಹಾಗರ್ಥ ಅಲ್ಲ. ಉಪಪತ್ತಿ ಅಂದರೆ ಲೌಕಿಕ ಫಲಪ್ರಾಪ್ತಿ, ಅದು ಉಪಪತ್ತಿ. ಅದರ ಫಲ ಅಪೇಕ್ಷೆ ಇಲ್ಲದೆ, ಲೌಕಿಕವಾದ ಫಲಪ್ರಾಪ್ತಿಯ ಅಪೇಕ್ಷೆ ಇಲ್ಲದೆ ಸ್ವಾಭಾವಿಕವಾದ ಭಕ್ತಿಯಿಂದಲೇ ಮನುಗಳೆಲ್ಲ ಭಗವಂತನ ಪಾದ ಕಮಲಗಳನ್ನು ಅರ್ಚನೆ ಮಾಡಿದರು ಅಂತ ಹಾಗೆ ಅರ್ಥ. ಅದಕ್ಕೆ ಮಧ್ವಾಚಾರ್ಯರು ಹಾಗೆ ಬರೆದಿದ್ದಾರೆ. ಆ ರೀತಿ ತಗೊಳ್ಬೇಕೆ ಹೊರತು ಗಿರಿಧರಿಯ ವ್ಯಾಖ್ಯಾನದಲ್ಲಿ ಹೇಳಿದಂತೆ ಯುಕ್ತಿಯಿಂದ ದೃಢ ನಿಶ್ಚಯ ಮಾಡಿಕೊಳ್ಳದೆ ತಗೊಂಡ್ರು ಅಂತ ಹಾಗಲ್ಲ ಅರ್ಥ ಮಾಡಬಾರದು. ಹೀಗೆ ಆ ಎಲ್ಲ ಮನುಗಳು, ಚತುರ್ದಶ ಮನವಃ, 14 ಮನುಗಳು ಕೂಡ ಕೇವಲ ನಿನ್ನ ಪ್ರೀತಿಯನ್ನು ಅಪೇಕ್ಷಿಸಿ ಸ್ವಾಭಾವಿಕವಾದ ಭಕ್ತಿಯಿಂದಲೇ ನಿನ್ನನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮದೇವರು ನನ್ನ ತಂದೆ, ನನಗೆ ಗುರುವೂ ಆದಂತಹ ಆ ಚತುರ್ಮುಖ ಬ್ರಹ್ಮದೇವರು ಕೂಡ ಯಾವ ಶಂಕೆಯೂ ಇಲ್ಲದೆ ವಿಶಂಕಯ ನಿನ್ನ ಆರಾಧನೆಯನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಅಂತಹ ನಿನ್ನ ಆರಾಧನೆಯನ್ನ ಯಾರು ತಾನೇ ಬಿಡ್ತಾರೆ ಹೇಳು? ಯಾರು ಚೆನ್ನಾಗಿ ನಿನ್ನ ಸ್ವರೂಪವನ್ನು ತಿಳ್ಕೊಂಡಿದ್ದಾರೋ ಅಂಥವ್ರು ಯಾರೂ ಕೂಡ ನಿನ್ನ ಆರಾಧನೆಯನ್ನ ಬಿಡೋದಿಲ್ಲ. ಎಲ್ಲರೂ ನಿನ್ನನ್ನು ಚೆನ್ನಾಗಿ ಆರಾಧನೆ ಮಾಡಿಯೇ ಮಾಡ್ತಾರೆ ಅಂತ ಅರ್ಥ. ಕಸ್ತ್ವತ್ಪದಾಬ್ಜಂ ವಿಜಹಾತಿ ಪಂಡಿತೋ ಯತ್ತೇ ಪುಮಾನಪ್ಯಯಮಬ್ಜಕೇತನಃ ವಿಶಂಕಯಾಸ್ಮದ್ಗುರುರರ್ಚತಿ ಸ್ಮಯತ್ ವಿನೋಪಪತ್ತಿಂ ಮನವಶ್ಚತುರ್ದಶ. ಮುಂದೆ 69ನೇ ಶ್ಲೋಕ. ಯತ್ ಸ್ಪೃಷ್ಟೋ ಹರಹರ್ಮುಕ್ತ ಕ್ಲೇಶಶ್ಯೇತೆ ಮೃತಾಂಬುಧೌ ತಾವದ್ವೇದಾಥ ತತ್ತೇಂಘ್ರಿಂ ಜನೋನುಸ್ಮರತೆ ಚ ತತ್. ತಮ್ಮ ಮಾತನ್ನ ಮುಂದುವರಿಸ್ತಾ ರುದ್ರದೇವರು ಹೇಳ್ತಾ ಇದ್ದಾರೆ, ಎಲೆ ಭಗವಂತ, ನಿನ್ನ ಪಾದಕಮಲಗಳ ಸ್ಪರ್ಶದಿಂದಲೇನೆ ಸಂಸಾರಿಗಳಾದಂತಹ ಜೀವರುಗಳು ಪ್ರತಿ ದಿವಸ ನಿದ್ರೆಯಲ್ಲಿ ಪ್ರಾಜ್ಞನಾಮಕನಾದ ನಿನ್ನನ್ನು ಆಲಿಂಗನ ಮಾಡಿಕೊಂಡು ಸುಖ ಪಡ್ತಾನೆ. ಆದರೆ ಆ ಜೀವ ತನ್ನ ಸುಖವನ್ನ ಮಾತ್ರ ಕಾಣ್ತಾನೆ, ಪ್ರಾಜ್ಞನಾಮಕನಾದ ನಿನ್ನನ್ನು ಕಾಣೋದೇ ಇಲ್ಲ. ಆದ್ರಿಂದ ಪರಮಾತ್ಮನ ಜ್ಞಾನ ಬಹಳ ದುರ್ಲಭವಾದದ್ದು ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಸ್ವರೂಪವನ್ನ ತಿಳ್ಕೊಳ್ಳೋದೇ ಇಲ್ಲ ಆ ಜೀವ. ಆದರೆ ಪ್ರತಿ ದಿವಸ ಸುಷುಪ್ತಿ ಕಾಲದಲ್ಲಿ ನಿನ್ನ ಆ ಪ್ರಾಜ್ಞರೂಪನಾದ ನಿನ್ನ ಪಾದಕಮಲಗಳ ಸ್ಪರ್ಶದಿಂದಲೇ ಎಲ್ಲ ಕ್ಲೇಶಗಳಿಂದ ಮುಕ್ತನಾಗಿ ಅಮೃತ ಸಮುದ್ರದಂತಹ ಸ್ವರೂಪಾನಂದವನ್ನು ಅನುಭವಿಸ್ತಾನೆ. ಅಮೃತಾಂಬುದೌ ಶೇತೆ, ಮುಕ್ತ ಕ್ಲೇಶ, ಎಲ್ಲ ಕ್ಲೇಶಗಳಿಂದ ಮುಕ್ತನಾಗಿ. ನಾವು ದಿನ ಮಲ್ಕೊಂಡು ಒಳ್ಳೆ ಸುಖವಾಗಿ ನಿದ್ದೆ ಮಾಡ್ತೇವಲ್ಲ, ಈ ಸುಷುಪ್ತಿ ಅಂತನ್ನೋದು ನಮ್ಮ ಸ್ವರೂಪಾನಂದವನ್ನೇ ನಾವು ಅನುಭವಿಸ್ತೇವೆ. ಆವಾಗ ಯಾವ ದುಃಖವೂ ಇರೋದಿಲ್ಲ. ನಿದ್ದೆಯಲ್ಲಿ
ಯಾವ ಕ್ಲೇಶಗಳು ಕೂಡ ಇರೋದಿಲ್ಲ. ಪ್ರಾಜ್ಞನಾಮಕನಾದ ಭಗವಂತನನ್ನ ಆಲಿಂಗನ ಮಾಡಿಕೊಂಡು ಯಾವ ಕ್ಲೇಶಗಳು ಇಲ್ಲದೆ ಅಮೃತದ ಸಮುದ್ರದಂತೆ ಇರತಕ್ಕಂತಹ ಸ್ವರೂಪಾನಂದ ಅದನ್ನ ಅನುಭವಿಸ್ತೇವೆ ನಾವೆಲ್ಲರೂ ಕೂಡ. ಆದರೂ ಯಾವ ಆ ಪ್ರಾಜ್ಞನಾಮಕನಾದ ಭಗವಂತನಿಂದ ಆ ಸುಖ ನಮಗೆ ಬಂದಿದೆಯೋ ಆ ಭಗವಂತನ ಪಾದ ಕಮಲಗಳನ್ನು ನಾವು ತಿಳಿಯೋದೇ ಇಲ್ಲ. ಆವಾಗ ಯಾವ ಜ್ಞಾನವೂ ಇರೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸುಖದ ಜ್ಞಾನ ಇದೆ, ನಾನು ಅನ್ನೋ ಜ್ಞಾನ ಇದೆ. ಯಾಕೆಂದ್ರೆ ಎದ್ದ ಕೂಡಲೇ ನಾವು ಹೇಳ್ತೇವೆ, ಇಷ್ಟು ಹೊತ್ತು ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಸ್ಮರಣೆ ಮಾಡ್ಕೊಳ್ತೇವೆ. ಇಷ್ಟು ಹೊತ್ತು ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತನ್ನೋದರ ಸ್ಮರಣೆ ಬರಬೇಕಾಗಿದ್ರೆ ಅದರ ಅನುಭವ ಮೊದಲಿರಲೇಬೇಕಲ್ಲ. ಆದರೆ ಅದನ್ನು ಅನುಭವಿಸಿದ್ದೇವೆ ಅನ್ನೋದು ಕೂಡ ಗೊತ್ತಿಲ್ಲದೆ ಮಲ್ಕೊಂಡಿರ್ತೇವೆ ನಾವು. ಅಷ್ಟು ಒಳ್ಳೆ ಸುಖ ಇಷ್ಟು ಹೊತ್ತು ಅಂತ ನಾವು ಹೇಳ್ತೇವಲ್ಲ. ಇಷ್ಟು ಹೊತ್ತು ಅಂತ ಹೇಳಿದ್ರಿಂದ ಕಾಲದ ಜ್ಞಾನ ಇದೆ, ನಾನು ಅಂತ ಹೇಳಿದ್ರಿಂದ ನನ್ನ ಜ್ಞಾನ ಇದೆ, ಸುಖವಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತಾ ಇರೋದ್ರಿಂದ ಸುಖದ ಜ್ಞಾನ ಇದೆ. ಇಷ್ಟನ್ನು ಆ ಕಾಲದಲ್ಲಿ ಜೀವ ಅನುಭವಿಸಿರ್ತಾನೆ. ಅನುಭವಿಸಿದ್ದನ್ನೇ ಮುಂದೆ ಸ್ಮರಣೆ ಮಾಡ್ಕೊಳ್ತಾನೆ. ನಾನು ಇಷ್ಟು ಹೊತ್ತು ಸುಖವಾಗಿ ನಿದ್ದೆ ಮಾಡಿದೆ, ಸುಖವಾಗಿ ಮಲ್ಕೊಂಡಿದ್ದೆ ಅಂತಾನೆ. ಈ ಸ್ಮರಣೆ ಬರಬೇಕಾಗಿದ್ರೆ ಆ ಕಾಲದಲ್ಲಿ ಸುಖದ ಜ್ಞಾನ ಇದೆ, ಕಾಲದ ಜ್ಞಾನ ಇದೆ, ಆತ್ಮನ ಜ್ಞಾನ ಇದೆ, ನಾನು ಅಂತ. ಹಾಗಾಗಿ ಆ ಸುಷುಪ್ತಿ ಕಾಲದಲ್ಲಿ ಏನೂ ಗೊತ್ತಿರೋದಿಲ್ಲ, ಯಾವ ಜ್ಞಾನವೂ ಇರೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ತಾವದ್ವೇದಾಥ ತತ್ತೇಂಘ್ರಿಂ ಜನೋನು ಸ್ಮರತೆ ಚ ತತ್. ಜನ ಸ್ಮರಣೆ ಮಾಡ್ಕೊಳ್ತಾರ. ಆಮೇಲೆ ಎದ್ದ ಕೂಡಲೇ ಆ ಹಿಂದೆ ಅನುಭವಿಸಿದ ಆ ಸುಖವನ್ನ ಸ್ಮರಣೆ ಮಾಡ್ಕೊಳ್ತಾರೆ. ಹಾಗಾಗಿ ಆವಾಗ ಅಂತಹ ಸ್ವರೂಪಾನಂದದ ಅನುಭವ ಇದೆ. ಅದು ನಿನ್ನ ಆಲಿಂಗನದಿಂದ ಬಂದದ್ದು. ನಿನ್ನ ಅಂಘ್ರಿಂ, ಪ್ರಾಜ್ಞನಾಮಕನಾದ ನಿನ್ನ ಪಾದಕಮಲಗಳ ಸ್ಪರ್ಶದಿಂದಲೇನೆ ಈ ಸಂಸಾರದಲ್ಲಿ ಜೀವ ಪ್ರತಿ ದಿವಸ ಈ ಸುಷುಪ್ತಿಯಲ್ಲಿ ಅಂತಹ ಒಂದು ಉತ್ತಮವಾದ ಆನಂದವನ್ನು ಅನುಭವಿಸ್ತಾನೆ. ಆದರೂ ನಿನ್ನನ್ನು ತಿಳಿಯೋದಿಲ್ಲ ಅಂತ ಸುಷುಪ್ತಿಯ ಬಗ್ಗೆ ಒಳ್ಳೆ ಒಂದು ಮಾತನ್ನ ಇಲ್ಲಿ ರುದ್ರದೇವರು ಹೇಳಿದ್ದಾರೆ. ಮುಂದೆ ಇದೇ ವಾಕ್ಯವನ್ನ ತೆಗೆದುಕೊಂಡು ವಿಚಾರ ಮಾಡಿದ್ದಾರೆ. ನ್ಯಾಯಸುಧಾ ಮತ್ತು ಅನುವ್ಯಾಖ್ಯಾನಗಳಲ್ಲಿ ಸುಷುಪ್ತಿಯ ಬಗ್ಗೆ ವಿಚಾರ ಬರ್ತದೆ. ಬಹಳ ದೊಡ್ಡ ಒಂದು ಚಿಂತನೆ ನಡೆಸಿದ್ದಾರೆ ಅಲ್ಲಿ. ಆ ಸಮಯದಲ್ಲಿ ನಮಗೆ ಈ ರುದ್ರದೇವರು ಹೇಳುವ ಮಾತು, ಭಾಗವತದಲ್ಲಿ ಬಂದಂತಹ ಈ ಮಾತು, ಆ ಸುಷುಪ್ತಿ ಕಾಲದಲ್ಲಿ ಜೀವ ಸುಖವನ್ನ ಅನುಭವಿಸಿದ ಸುಖದ ಜ್ಞಾನ ಅವನಿಗೆ ಇದೆ ಅನ್ನೋದರ ಬಗ್ಗೆ ಈ ವಾಕ್ಯ ಪ್ರಮಾಣವಾಗ್ತದೆ. ಇಲ್ಲಿಯೂ ಕೂಡ ಬೇರೆ ವ್ಯಾಖ್ಯಾನಕಾರರ ಬಗ್ಗೆ ನೋಡೋದಾದ್ರೆ ಅವರು ಈ ಶ್ಲೋಕವನ್ನೇ ಬಿಟ್ಟುಬಿಟ್ಟಿದ್ದಾರೆ. ಬೇರೆ ವ್ಯಾಖ್ಯಾನಕಾರರ ಪ್ರಕಾರ ಈ ಶ್ಲೋಕವೇ ಇಲ್ಲ. ನಿಮ್ಮ ಪುಸ್ತಕಗಳಲ್ಲಿ ಎಲ್ಲಿಯಾದರೂ ಈ ಶ್ಲೋಕ ಒಂದು ವೇಳೆ ಇಲ್ಲ ಅಂತ ಆದರೆ ಅದು ಅವರ ಆ ಒಂದು ವ್ಯಾಖ್ಯಾನವನ್ನು ಅನುಸರಿಸಿ ಮಾಡಿದ್ದು ಅಂತ ಇಟ್ಟುಕೊಳ್ಳಿ. ಈ ಶ್ಲೋಕ ಕೆಲವು ಪುಸ್ತಕದಲ್ಲಿ ಇಲ್ಲದೇ ಇರಬಹುದು. ಈ ಶ್ಲೋಕವನ್ನೇ ಬೇರೆ ವ್ಯಾಖ್ಯಾನಕಾರರು ಬಿಟ್ಟಿದ್ದಾರೆ. ಇಲ್ಲಿ ಮಧ್ವಾಚಾರ್ಯರು ತಾತ್ಪರ್ಯ ಬರೆದಿದ್ದಾರೆ ಈ ಶ್ಲೋಕಕ್ಕೆ. ಅಹರಹ ಕ್ಲೇಶ ಮೋಕ್ಷ ಸುಪ್ತೌ ತಾವದ್ವೇದೇತ್ಯಾಕ್ಷೇಪೋ ದೌರ್ಲಭ್ಯ ಜ್ಞಾಪನಾರ್ಥಂ ಅಂತ. ಅಂದರೆ ಪ್ರತಿ ದಿವಸ ಸುಷುಪ್ತಿಯಲ್ಲಿ ಜೀವನಿಗೆ ಪ್ರಾಜ್ಞನಾಮಕನಾದ ಭಗವಂತನ ಆಲಿಂಗನದಿಂದ ದುಃಖ ಪರಿಹಾರವಾಗ್ತದೆ. ಕ್ಲೇಶ ಮೋಕ್ಷ, ಮುಕ್ತ ಕ್ಲೇಶ ಅಂತ ಭಾಗವತದಲ್ಲಿದೆ. ಅಹರಹ ಮುಕ್ತ ಕ್ಲೇಶ ಅಂತ ಭಾಗವತ.
ಅದನ್ನೇ ತಗೊಂಡು ಅಹರಹ ಕ್ಲೇಶ ಮೋಕ್ಷ ಸುಪ್ತೌ ಅಂತ ಬರೆದಿದ್ದಾರೆ ಆಚಾರ್ಯ. ಪ್ರತಿ ದಿವಸ ಸುಷುಪ್ತಿ ಕಾಲದಲ್ಲಿ ಜೀವನಿಗೆ ಆ ಪ್ರಾಜ್ಞನಾಮಕನಾದ ಭಗವಂತನ ಆಲಿಂಗನದಿಂದ ಎಲ್ಲ ದುಃಖ ಪರಿಹಾರವಾಗ್ತದೆ, ಮುಕ್ತ ಕ್ಲೇಶ. ಆದರೂ ಆವಾಗ ಆ ಭಗವಂತನನ್ನ ಜೀವ ತಿಳಿಯೋದಿಲ್ಲ. ತಾವದ್ವೇದ ಇತ್ಯಾಕ್ಷೇಪೋ, ತಾವದ್ವೇದ ಆವಾಗ್ಲಾದರೂ ಆ ಭಗವಂತನನ್ನು ತಿಳ್ಕೊಳ್ತಾನೇನೋ ಜೀವ ಅಂತ ಇದು ಆಕ್ಷೇಪ ಇಲ್ಲ ಅಂತ. ದಿನಾ ಅವನನ್ನ ಆಲಿಂಗನ ಮಾಡಿಕೊಂಡು ಸುಖವನ್ನು ಅನುಭವಿಸಿದರೂ ಕೂಡ ಆವಾಗಲಾದರೂ ಆ ಭಗವಂತನನ್ನ ತಿಳ್ಕೊಳ್ತಾನೇನು ಅಂತ ಆಕ್ಷೇಪಾರ್ಥದಲ್ಲಿದೆ. ಆದ್ದರಿಂದ ಇದು ಪರಮಾತ್ಮನ ಜ್ಞಾನ ದುರ್ಲಭ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಈ ರೀತಿ ಹೇಳಿದ್ದಾರೆ ರುದ್ರದೇವರು ಅಂತ. ಆಕ್ಷೇಪ ದೌರ್ಲಭ್ಯ ಜ್ಞಾಪನಾರ್ಥಂ ಅಂತ. ಭಗವಂತನ ಜ್ಞಾನ ಅಷ್ಟು ದುರ್ಲಭ. ಪ್ರತಿದಿನ ನಾವು ಅವನ ಪಾದ ಮೂಲಗಳನ್ನು ಆಶ್ರಯಿಸಿ ಇಷ್ಟು ಅದ್ಭುತವಾದ ಸುಖವನ್ನು ಅನುಭವಿಸ್ತಾ ಇದ್ರೂ, ಎಲ್ಲ ಕ್ಲೇಶಗಳನ್ನು ಪರಿಹಾರ ಮಾಡ್ಕೊಳ್ತಾ ಇದ್ರೂ ಕೂಡ ಅವನನ್ನು ತಿಳ್ಕೊಳ್ತೇವೇನು? ಇಲ್ಲ. ಆದ್ರಿಂದ ಆ ಭಗವಂತನ ಜ್ಞಾನ ಅಷ್ಟು ದುರ್ಲಭವಾದದ್ದು ಅಂತ ಈ ರೀತಿ ತಿಳ್ಕೊಳ್ಳಿಕ್ಕೋಸ್ಕರ ರುದ್ರದೇವರು ಹೀಗೆ ಹೇಳ್ತಾ ಇದ್ದಾರೆ ಅಂತ ಮಧ್ವಾಚಾರ್ಯ ತಿಳಿಸಿದ್ದಾರೆ. ದೌರ್ಲಭ್ಯ ಜ್ಞಾಪನಾರ್ಥಂ ಅಂತ. ಯತ್ ಸ್ಪೃಷ್ಟೋ ಹರಹರ್ಮುಕ್ತ ಕ್ಲೇಶ ಶೇತೆ ಮೃತಾಂಬುಧೌ ತಾವದ್ವೇದಾಥ ತತ್ತೇಂಘ್ರಿಂ ಜನೋನುಸ್ಮರತೆ ಚ ತತ್ ಅಥ ತ್ವಮಸಿ ನೋ ಬ್ರಹ್ಮನ್ ಪರಮಾತ್ಮನ್ ವಿಪಶ್ಚಿತಾಂ ವಿಶ್ವಂ ರುದ್ರಭಯಧ್ವಸ್ತಮಕುತಶ್ಚಿದ್ಭಯ ಗತಿಃ. ಲೇ ಬ್ರಹ್ಮನ್ ಪರಮಾತ್ಮನ್ ಅಂತ ಭಗವಂತನನ್ನ ಸಂಬೋಧನೆ ಮಾಡ್ತಾ ಇದ್ದಾರೆ. ಲೇ ಬ್ರಹ್ಮನೇ, ಎಲೆ ಪರಮಾತ್ಮನೇ. ಬ್ರಹ್ಮ ಅಂತಂದ್ರೆ ಗುಣಪರಿಪೂರ್ಣ ಅಂತ ಅರ್ಥ. ಎಲೆ ಅನಂತಾನಂತ ಗುಣ ಪರಿಪೂರ್ಣನಾದವನೇ, ಎಲೆ ಪರಮಾತ್ಮನೇ. ಈ ಇಡೀ ಪ್ರಪಂಚ ರುದ್ರ ಅನ್ನೋ ಹೆಸರಿನ ಭಗವಂತನ ಭಯದಿಂದ ರುದ್ರ ಭಯಧ್ವಸ್ತಂ, ರುದ್ರ ಅನ್ನೋ ಹೆಸರಿನ ಭಗವಂತನ ಭಯದಿಂದ ನಾಶವಾಗಿ ಬಿಡುತ್ತದೆ ವಿಶ್ವಂ. ಅದು ತನ್ನ ಒಳಗೆ ಇರುವಂತಹ ರೂಪ, ತನ್ನ ಒಳಗೆ ಇರುವ ರುದ್ರ ಅನ್ನೋ ರೂಪ ಏನಿದೆ ಆ ರೂಪದಿಂದ ತನ್ನ ಮೂಲಕವಾಗಿಯೇ ನಾಶವನ್ನ ಮಾಡ್ತಾನೆ. ಆದ್ರಿಂದ ತನಗೆ ಗೊತ್ತಿದೆ, ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ ರುದ್ರ. ವಿಶ್ವಂ ರುದ್ರಭಯಧ್ವಸ್ತಂ, ಈ ಇಡೀ ಪ್ರಪಂಚ ರುದ್ರನಾಮಕನಾದ ನಿನ್ನ ಭಯದಿಂದ ನಾಶವಾಗ್ತಕ್ಕಂಥದ್ದು. ನಶ್ವರ ಎಂಬುದಾಗಿ ತಿಳಿದಿರುವ ನಮಗೆ ಯಾವ ಭಯವೂ ಇಲ್ಲದೆ ಇರತಕ್ಕಂತಹ ಗಮ್ಯ ಸ್ಥಾನ ನೀನಾಗಿದ್ದಿ. ಅಕುತಶ್ಚಿತ್ ಭಯ ಗತಿ, ನಮಗೆ ಎಲ್ಲರಿಗೂ ಕೂಡ ಗಮ್ಯ ಸ್ಥಾನ ನೀನೇ. ಅಂದ್ರೆ ನಿನ್ನನ್ನೇ ನಾವು ಹೋಗಿ ಸೇರಬೇಕು, ನೀನೇ ಎಲ್ಲರಿಗೂ ಗಮ್ಯ. ಅಲ್ಲಿ ಯಾವ ಭಯವೂ ಇಲ್ಲ, ನಿನ್ನಲ್ಲಿ ನಮಗೆ ಯಾವ ಭಯವೂ ಇಲ್ಲ. ಇದು ಪ್ರಪಂಚ ನಶ್ವರ. ಇದು ಯಾಕೆ? ಇದು ರುದ್ರನಾಮಕನಾದ ನಿನ್ನ ಭಯದಿಂದ ನಾಶವಾಗ್ತಕ್ಕಂಥದ್ದಿದು. ಆದ್ರಿಂದ ಇದನ್ನ ನಶ್ವರ ಅಂತ ತಿಳ್ಕೊಂಡಿರ್ತಕ್ಕಂತಹ ನಮಗೆ, ಜ್ಞಾನಿಗಳಾದಂತಹ ನಮಗೆ, ವಿಪಶ್ಚಿತಾಂ ಗತಿಹಿ, ಗಮ್ಯಸ್ಥಾನ ಅದು ನೀನೇ ಆಗಿದ್ದಿ. ಅಲ್ಲಿ ಯಾವ ಭಯವೂ ಇಲ್ಲ, ನಿನ್ನಲ್ಲಿ ಯಾವ ಭಯವೂ ಇಲ್ಲ. ಅಂತಹ ಗಮ್ಯ ಸ್ಥಾನ ನೀನು, ನೀನೇ ನಮಗೆಲ್ಲರಿಗೂ ಕೂಡ ಗತಿ. ಈ ಪ್ರಪಂಚ ಭಯವುಳ್ಳದ್ದು, ಆಗತ್ತೆ ಅನ್ನೋ ಭಯವುಳ್ಳದ್ದಿದು. ಇದಕ್ಕೆ ನಾಶ ಇದೆ. ರುದ್ರ ಭಯಧ್ವಸ್ತವಾದದ್ದಿದು. ರುದ್ರ ಭಯದಿಂದ ಧ್ವಸ್ತ. ರುದ್ರ ಅನ್ನೋ ಹೆಸರಿನ
ನಿನ್ನ ಭಯ ಇದೆ ಇದಕ್ಕೆ. ಆ ಭಯದಿಂದ ನಾಶವನ್ನು ಹೊಂದತಕ್ಕಂಥದ್ದು ಈ ಪ್ರಪಂಚ. ಯಾವ ಭಯವೂ ಇಲ್ಲದೆ ಇರತಕ್ಕಂತಹ ನೀನೇ ನಮಗೆ ಗತಿ. ಅಂತಹ ಪರಮಾತ್ಮ ನೀನು ಅಂತ ಎಲೆ ಬ್ರಹ್ಮನ್ ಪರಮಾತ್ಮನ್ ಅಂತ ಇದು ಸಂಬೋಧನ. ಎರಡು ರೀತಿಯಾದ ಎರಡು ಸಂಬೋಧನೆಯನ್ನು ಮಾಡಿದ್ದಾರೆ. ಎರಡು ಸಂಬೋಧನೆ ಯಾಕೆ ಮಾಡಿದ್ರು? ಒಂದೇ ಮಾಡಬಹುದಿತ್ತಲ್ಲ, ಬ್ರಹ್ಮನ್ ಅಂತ ಹೇಳಬಹುದಿತ್ತು, ಅಥವಾ ಪರಮಾತ್ಮನ್ ಅಂತ, ಎರಡರಲ್ಲಿ ಯಾವ್ದಾದ್ರು ಒಂದು ಹೇಳಬಹುದಾಗಿತ್ತು. ಎರಡೆರಡು ಯಾಕೆ ಹೇಳಿದ್ದಾರೆ ಅಂತ ಅನ್ನೋದಕ್ಕೆ ವಿಜಯಧ್ವಜ ತೀರ್ಥರು ಬಹಿಹಿ ಅಂತಶ್ಚತ್ವಾಂ ವಿನಾ ಅನ್ಯಃ ಅಭಯದೋ ನಾಸ್ತಿ ಇತಿ ಸೂಚ್ಯತೆ ಅಂತ ಬರೀತಾರೆ. ಅಭಯವನ್ನ ಕೊಡುವವನು ಎರಡು ಕಡೆಯಲ್ಲೂ ನೀನೇ ಅಂತ. ಬಹಿಹಿ ಮತ್ತು ಅಂತಶ್ಚ, ಹೊರಗೂ ಒಳಗೂ ಭಯ ಪರಿಹಾರ, ಅಭಯದ ನೀನೊಬ್ಬನೇ ಅನ್ನೋದನ್ನ ಸೂಚನೆ ಮಾಡಲಿಕ್ಕೆ ಎರಡೆರಡು ಸಂಬೋಧನೆ. ಬ್ರಹ್ಮನ್ ಪರಮಾತ್ಮನ್ ಅಂತ ಎರಡು ಸಂಬೋಧನೆ. ಹೊರಗೂ ಒಳಗೂ ಎರಡು ರೀತಿಯಲ್ಲಿಯೂ ಭಯ ಪರಿಹಾರ ಮಾಡ್ತಕ್ಕಂಥವನು, ಅಭಯದನಾದವನು ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋದನ್ನ ಸೂಚನೆ ಮಾಡಲಿಕ್ಕೋಸ್ಕರ ರುದ್ರದೇವರು ಬ್ರಹ್ಮನ್ ಮತ್ತು ಪರಮಾತ್ಮನ್ ಅಂತ ಎರಡು ಸಂಬೋಧನೆ ಮಾಡಿದ್ದಾರೆ ಅಂತ ಬರಿತಾ ಇದ್ದಾರೆ. ಅಥ ತ್ವಮಸಿ ನೋ ಬ್ರಹ್ಮನ್ ಪರಮಾತ್ಮನ್ ವಿಪಶ್ಚಿತಾಂ ವಿಶ್ವಂ ರುದ್ರಭಯಧ್ವಸ್ತಂ ಅಕುತಶ್ಚಿದ್ಭಯಾ ಗತಿಃ. ಇಷ್ಟು ಭಗವಂತನ ಸ್ತೋತ್ರವನ್ನ ಮಾಡಿ ರುದ್ರದೇವರು ಇನ್ನು ಮುಂದೆ ಈ ರಾಜಕುಮಾರರಾದಂತಹ ಪ್ರಚೇತಸರಿಗೆ ಹೇಳ್ತಾ ಇದ್ದಾರೆ. ಇದಂ ಜಪತ ಭದ್ರಂ ವೋ ವಿಶುದ್ಧಾ ನೃಪನಂದನಾಃ ಸ್ವಧರ್ಮಮನುತಿಷ್ಠಂತೋ ಭಗವತ್ಯರ್ಪಿತಾಶಯಾಃ. ಇದುವರೆಗೂ 70ನೇ ಶ್ಲೋಕ ಏನಿದೆ ಅಲ್ಲಿವರೆಗೂ ಭಗವಂತನ ಸ್ತೋತ್ರ, ಭಗವಂತನ ಮಹಿಮೆಗಳನ್ನು ಕೊಂಡಾಡ್ತಕ್ಕಂತಹ ಸ್ತೋತ್ರ. ಈ ಸ್ತೋತ್ರವನ್ನ, ಈ ಮಂತ್ರವನ್ನ ಎಲೆ ರಾಜಕುಮಾರರೇ ಭಗವಂತನಲ್ಲೇ ಮನಸ್ಸನ್ನ ಇಟ್ಟು ಈ ಮಂತ್ರವನ್ನ ಜಪ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಒಳ್ಳೆಯದಾಗಲಿ, ಶುದ್ಧವಾದ ಸ್ವಧರ್ಮಾನುಷ್ಠಾನ ಪರರಾಗಿ ನಾನು ಹೇಳಿದ ಈ ಮಂತ್ರವನ್ನ ನೀವು ಜಪ ಮಾಡ್ರಿ ಅಂತ. ಇನ್ನು ಮುಂದೆ ಅವರು ಜಪ ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ, ತಪಸ್ಸು ಮಾಡಬೇಕು ಅಂತ. ಆವಾಗ ರುದ್ರದೇವರು ದರ್ಶನವನ್ನು ಕೊಟ್ಟು ಈ ಮಾತುಗಳನ್ನು ಹೇಳಿದ್ದು. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಈವರೆಗೂ ನಾನು ಹೇಳಿದ ಏನು ಒಂದು ಮಂತ್ರ ಇದೆ, ಈ ಮಂತ್ರವನ್ನ ನೀವು ವಿಶುದ್ಧಾಹ ಸ್ವಧರ್ಮಮನುತಿಷ್ಠಂತಹ ಜಪತ, ವಿಶುದ್ಧರಾಗಿ ಸ್ವಧರ್ಮಾನುಷ್ಠಾನ ಪರರಾಗಿ ಭಗವತ್ಯರ್ಪಿತಾಶಯಾ, ಭಗವಂತನಲ್ಲೇ ಮನಸ್ಸನ್ನ ಇಟ್ಟು ಈ ಮಂತ್ರವನ್ನ ನೀವು ಜಪ ಮಾಡ್ರಿ. ಭದ್ರಂ ವೋ, ನಿಮಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಎಲ್ಲ ಅವರಿಗೆ ಇದನ್ನೇ ಮಾಡ್ರಿ ಅಂತ ಹೇಳೋದು. ಹಾಗಾಗಿ ಪ್ರಧಾನವಾಗಿ ಭಗವಂತನ ಸ್ತೋತ್ರ ಇಲ್ಲಿಗೆ 70ನೇ ಶ್ಲೋಕದವರೆಗೆ. ಇದೆಲ್ಲ ರುದ್ರದೇವರು ಮಾಡಿದ ಭಗವಂತನ ಸ್ತೋತ್ರ. ಇದನ್ನ ಜಪ ಮಾಡ್ರಿ ಅಂತ ಫಲಸ್ತುತಿ ಮುಂದಿಂದು. ಇದಂ ಜಪತ ಭದ್ರಮ್ಮು ಅಂತ ಅಲ್ಲಿಂದ ಹಿಡಿದು ಫಲಸ್ತುತಿ. ನಾವು ಪಾರಾಯಣ ಮಾಡುವಾಗ ಆ ಫಲಸ್ತುತಿಯನ್ನು ಸೇರಿಸ್ಕೊಂಡೇ ಮಾಡಬೇಕು. ಅವರಿಗೆ ಹೇಳಿದ್ದು ಈ ರೀತಿ ನೀವು ಜಪ ಮಾಡ್ರಿ, ಈ ಮಂತ್ರವನ್ನ ಇಟ್ಟುಕೊಂಡು ನೀವು ಜಪ ಮಾಡ್ರಿ ಎಲೆ ರಾಜಕುಮಾರರೇ, ನೃಪನಂದನಾಹ ಅಂತ ರಾಜಕುಮಾರರೇ, ಪ್ರಚೇತಸರೇ, ನೀವು ಈ ಮಂತ್ರವನ್ನ ಭಗವಂತನಲ್ಲೇ ಮನಸ್ಸನ್ನ ಇಟ್ಟು ಜಪ ಮಾಡ್ರಿ. ವಿಶುದ್ಧವಾದ ಮನಸ್ಸಿನಿಂದ ಸ್ವಧರ್ಮಾನುಷ್ಠಾನ ಪರರಾಗಿ ಮನಸ್ಸನ್ನ ಭಗವಂತನಲ್ಲೇ ಇಟ್ಟು ಈ ಮಂತ್ರವನ್ನು ಜಪ ಮಾಡ್ರಿ, ನಿಮಗೆ ಒಳ್ಳೇದಾಗಲಿ. ಭದ್ರಂ ವಹ ಅಂತ ಹೇಳ್ತಾ ಇದ್ದಾರೆ. ಇದಂ ಜಪತ ಭದ್ರಂ ವೋ ವಿಶುದ್ಧಾ ನೃಪನಂದನಾಃ ಸ್ವಧರ್ಮಮನುತಿಷ್ಠಂತೋ ಭಗವತ್ಯರ್ಪಿತಾಶಯಾಃ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ, ನಾನು ಮೊನ್ನೆ ಡೌಟ್ ಆಚಾರ್ಯ, ಈ ಓದ ಶ್ಲೋಕ ಇಲ್ಲ ಆಚಾರ್ಯ, 60
ಅಲ್ಲಿ 68 ನಮಸ್ಕಾರ. ಅಲ್ಲಿ ಒಂದು ಮುಕ್ತ ಕ್ಲೇಶಗ ಅಂದ್ರೆ ಅರ್ಥ ಆಯ್ತು. ನಮಸ್ಕಾರ, ಧನ್ಯವಾದಗಳು. ಕ್ಲೇಶಗ ಅಂದ್ರೆ ಕಷ್ಟ, ಮುಕ್ತ ಕಷ್ಟ ಹೋಯ್ತು ನಲ್ಲಿ. ಇವ್ರು ಬಂದು ಕ್ಲೇಶ ಮೋಕ್ಷಗ ಅಂದ್ರೆ, ಮೋಕ್ಷ ಅಂದ್ರೆ ಏನರ್ಥ ಅಲ್ಲಿ ಬರ್ತೀನಿ. ಮೋಕ್ಷ ಅಂದ್ರೆ ಕ್ಲೇಶ ಇಲ್ಲ ಅರ್ಥ ಇರ್ತವ. ಹೌದು, ಕ್ಲೇಶದಿಂದ ಮೋಕ್ಷ. ಕ್ಲೇಶದಿಂದ ಅಂದ್ರೆ ಇಡೀ ದಿವಸ ನಾವು ದುಃಖ ಪಡ್ತಾ ಇರ್ತೇವಲ್ಲ, ಮಲ್ಕೊಂಡಾಗ ಆ ಕ್ಲೇಶದಿಂದ ಮೋಕ್ಷ ಆಗತ್ತೆ. ಮುಕ್ತಿ ಅಂತ, ಬಿಡುಗಡೆ. ಮೋಕ್ಷ ಅಂದ್ರೆ ಬಿಡುಗಡೆ ಅಂತ ಅರ್ಥ. ಮುಕ್ತ ಕ್ಲೇಶ ಅಂದ್ರೆ ಕಷ್ಟದಿಂದ ಬಿಡುಗಡೆ. ಮೋಕ್ಷ ಅನ್ನೋ ಶಬ್ದಕ್ಕೆ ಬಿಡುಗಡೆ ಅಂತ ಅರ್ಥ. ರಿಲೀಫ್. ಇಲ್ಲಿ ಬಂದು ಇಲ್ಲಿ ಹೇಳಂತಲ್ಲ ಮನುಗಳು ಬಂದು இந்த மாதிரி ಮಾಡಿರು, ಅದು ಮನುಗಳೆಲ್ಲ ತೊಂಬರಕ್ಕೆ ಏನ್ ರೀಸನ್ ಅಲ್ಲಿ ಅಂದ್ರೆ ಎಲ್ಲ ಚತುರ್ಮುಖ ಬ್ರಹ್ಮದೇವರು, ಅದಾದ ಮೇಲೆ ಮನ್ವಂತರಾಧಿಪತಿಗಳು, ಇವರೆಲ್ಲರೂ ದೊಡ್ಡ ದೊಡ್ಡವರೆಲ್ಲರೂ ಕೂಡ ಅಂತ ಹೇಳಲಿಕ್ಕೆ. ಮೊದಲು ಬ್ರಹ್ಮದೇವರು ಎಲ್ರಿಗಿಂತ ದೊಡ್ಡವರು, ಅದಾದ ಮೇಲೆ ಮನುಗಳು ಮನ್ವಂತರಾಧಿಪತಿಗಳಲ್ವಾ, ಅವರು ಅವರೆಲ್ಲರೂ ನಿನ್ನ ಆರಾಧನೆ ಮಾಡ್ತಾ ಇದ್ದಾರೆ ಅಂತ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಒಂದು 70ನೇ ಶ್ಲೋಕದಲ್ಲಿ ಇದಂ ಜಪತ ಭದ್ರಮೋ ವಿಸ್ರಭ್ಯ ನಪನಂದನಾಗ, ನೀವು ವಿಶುದ್ಧ ನಪನಂದನಾಗ ಅಂತ ಹೇಳಿದ್ರಿ. ಉತ್ತರಾಯ ಮಠದ ಶ್ಲೋಕದಲ್ಲಿ ಒಂದು ವಿಸ್ರಭ್ಯ ಅಂತ ಹಾಕಿದೆ. ವಿಸ್ರಭ್ಯ ನೃಪನಂದನಾಹ ಅಂತಿದೆ. ಹೌದು. ವಿಸ್ರಭ್ಯ, ಇಲ್ಲಿ ವಿಶುದ್ಧ ನೃಪನಂದನಾಹ ಅಂತ ಇದೆ. ವಿಶುದ್ಧ ಅಂದ್ರೆ ವಿಶುದ್ಧರಾಗಿ, ವಿಶುದ್ಧರಾಗಿ ಧರ್ಮಾನುಷ್ಠಾನ ಮಾಡ್ರಿ ಅಂತ ಅರ್ಥ. ಇದಂ ಸ್ತೋತ್ರಂ ಉಪದಿಶ್ಯ ಸಂಭವತಿ ವಿಶುದ್ಧ ಜಾಪ್ಯಂ ಸರ್ವಸ್ಮಾತ್ಮನೆ ನಮಃ ಇತ್ಯಾರಭ್ಯ ವಾಚೋ ವಿಭೂತಿ ಇತ್ಯುಕ್ತಂ ತದಿದಂ ಜಪತ. ವ್ಯಾಖ್ಯಾನದಲ್ಲಿ ಏನು ಯಾರು ಯಾವುದು ತಗೊಂಡಿಲ್ಲ, ಎರಡು ಇಟ್ಕೊಳ್ಬಹುದು. ವಿಸ್ರಭ್ಯ ಅಂದ್ರು ವಿಶುದ್ಧ ಅಂತಂದ್ರು ಎರಡು ಒಂದೇ. ನಮ್ಮ ಪುಸ್ತಕದಲ್ಲಿ ವಿಸ್ರಭ್ಯ ಅಂತ ಕೊಟ್ಟಿದ್ದಾರೆ. ನಮ್ಮ ಪುಸ್ತಕದಲ್ಲಿ ವಿಸ್ರಭ್ಯ, ಅದೇ ವಿಸ್ರಭ್ಯ ಅಂತಿದೆ. ಎರಡಕ್ಕೂ ಒಂದೇ ಅರ್ಥ. ವಿಶುದ್ಧರಾಗಿ, ಶುದ್ಧರಾಗಿ ಅಂತಾನೆ ಅರ್ಥ. ಶುದ್ಧವಾದ ಮನಸ್ಸಿನಿಂದ. ಆಯ್ತು. ಅದೇ ಒಂದೇ ಒಂದು ಇಲ್ಲಿ ಗುರು ಶಬ್ದಕ್ಕೆ ಬಂದು ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಕಸ್ತ್ವತ್ ಪದಾಬ್ಜಂ ಬಿಜಹಾತಿ, ಆ ಶ್ಲೋಕದಲ್ಲಿ ಪದರತ್ನದಲ್ಲಿ ಜನಕತ್ವಾತ್ ಜ್ಞಾನ ಉಪದೇಷ್ಟತ್ವಾಚ ಗುರು ರೀತಿ ಹಾಕಿದ್ದಾರೆ. ಹೌದು, ಅದು ಎರಡು ರೀತಿಯಿಂದ ಗುರು ಅವನು. ಬ್ರಹ್ಮದೇವರು ರುದ್ರದೇವರಿಗೆ ಜನಕನೂ ಹೌದು ಮತ್ತು ಉಪದೇಶಕನೂ ಹೌದು. ಎರಡು ಕಾರಣದಿಂದಲೂ ಅವನು ಗುರುವಾಗಿದ್ದಾನೆ. ಅದು ಉಪದೇಶ ಮಾಡಿದ ಮೇಲೆ ಜ್ಞಾನ ಬರುತ್ತೆಯೋ ಇಲ್ಲ ಜ್ಞಾನ ಕೊಟ್ಟಿದ ಮೇಲೆ ಅದು ಸೀಕ್ವೆನ್ಸ್ ಆಗ ಇಲ್ಲ, ಅದಕ್ಕೋಸ್ಕರ ಕ್ವಶನ್ ಬಂತು. ಏನು ಉಪದೇಶ ಮಾಡಿದ್ಮೇಲೆ ಜ್ಞಾನ ಬರಬೇಕಂದ್ರೆ ಉಪದೇಶ ಮಾಡಿದ ಮೇಲೆ ಜ್ಞಾನ ಬರುತ್ತೆಯೋ ಇಲ್ಲ ಜ್ಞಾನ ಕೊಟ್ಟ ಮೇಲೆ ಉಪದೇಶ ಮಾಡ್ತಿರೋ, ಆಗ ಒಂದು ಆ ಸೀಕ್ವೆನ್ಸ್ ಒಂದು ಅದು ಅಂತದ್ರ ಕೊಟ್ಟಿಲ್ಲ, ಅದಕ್ಕೆ ಡೌಟ್ ಬಂತು. ಉಪದೇಶ ಮಾಡಿದ ಮೇಲೆ ತಾನೇ ಜ್ಞಾನ ಬರೋದು. ಅದಕ್ಕೆ ಜನಕತ್ವ ಜ್ಞಾನ ಅದಾದ ಮೇಲೆ ಉಪದೇಶತ್ವವನ್ನು ಹಾಕಿದ್ದಾರೆ, ಅದಕ್ಕೋಸ್ಕರ ಕ್ವಶನ್. ಜನಕತ್ವಾತ್ ಅಂದ್ರೆ ಹುಟ್ಟಿಸೋದು. ಅವನ ಮಗ, ಬ್ರಹ್ಮದೇವರ ಮಗ ಜನಕ, ತಂದೆಯಾದ್ದರಿಂದ ಅಂತ ಒಂದು ಅಲ್ಲಿಗೊಂದು ಕಾಮ ಹಾಕೊಳ್ಬೇಕು. ಮತ್ತು ಜ್ಞಾನೋಪದೇಷ್ಟತ್ವಾತ್ ಚ ಅಂತಿದಲ್ಲ. ಜನಕ ಅಂತಂದ್ರೆ ತಂದೆ ಅಂತ ಅರ್ಥ. ಓಕೆ ಅರ್ಥ ಆಯ್ತು. ನಾನು ಇದು ರುದ್ರದೇವರಿಗೆ ಅನ್ವಯ ಆಯ್ತಾ ಇದು ಗುರು ಶಬ್ದ? ನಮಗೆಲ್ಲ ರುದ್ರದೇವರು ಹೇಳ್ತಾ ಇರೋ ಮಾತಿದು. ರುದ್ರದೇವರು ಹೇಳ್ತಾ ಇದ್ದಾರೆ, ನನಗೆ ಅವನು ಜನಕ, ತಂದೆ, ಆ ಕಾರಣದಿಂದಲೂ ನನಗೆ ಗುರು. ಮತ್ತು ಜ್ಞಾನೋಪದೇಷ್ಟರೂ ಹೌದು, ನನಗೆ ಜ್ಞಾನೋಪದೇಶ ಮಾಡಿದ ಗುರುವೂ ಹೌದು. ಎರಡು ಕಾರಣದಿಂದಲೂ ನನಗೆ ಗುರು ಆಗಿದ್ದಾನೆ. ಅಂತಹ ಗುರುವಾದ ಬ್ರಹ್ಮದೇವರು ವಿಶಂಕಯ ಅರ್ಚಯತಿ, ಯಾವ ಶಂಕೆ ಇಲ್ಲದೆ ಅರ್ಚನೆ ಮಾಡ್ತಾನೆ. ಓಕೆ, ಅಸ್ಮದ್ ಗುರು, ನನ್ನ ಗುರು. ಓಕೆ. ಸರ್ ಇನ್ನೊಂದು ಆಚಾರ, ಅದೇ ಇಲ್ಲಿ ಅದು ಮಾಯಾವಾದನ ಬಗ್ಗೆ ಒಂದು ಹೇಳ್ತಾರೆ. ಏನ್ ಹೇಳ್ತಾರೆ ಅಲ್ಲಿ? ಅನೇನ ತದಹ ಪರಂಹಿ, ಅಲ್ಲಿ ಆ ಸೆಂಟೆನ್ಸ್ ಮಾಯಾವಾದೀನಂ ವ್ಯಾಖ್ಯಾನ ಪರಂಹಿ ಮಾಂ ಇತ್ಯತ್ರ ಶ್ರೀರೇವ ಉಚ್ಯತೆ ನ ರುದ್ರಃ ಇತಿ ನಿರ್ಣಾಯಿ
ಇತ್ಯತೋ ಮಾಯಾವಾದಿನಾಂ ವ್ಯಾಖ್ಯಾನಂ ಪೂರ್ವಾಪರ ವಿರುದ್ಧತ್ವಾದ್ ಉಪೇಕ್ಷಣೀಯಂ ಇತ್ಯಸ್ಮಾಭಿಃ ತನ್ಮತ ನಿರಾಸಾಯ ಪ್ರಯಾಸೋ ನ ಕ್ರಿಯತೆ ಇತಿ. ಅತಃ ಪರಂ ಮಾಮಿತ್ಯತ್ರ ಶರೀರಿತ್ಯೇವ ಉಚ್ಯತೆ ನ ರುದ್ರಃ ಇತಿ ನಿರ್ಣಾಯಿ. ಮಾಮ್ ಅಂತ ಎಲ್ಲಿದೆ? ತತಃ ಪರಂ ಹಿ ಮಾಂ ಇತ್ಯಸ್ಯ ಶ್ರೀರೇವ ಉಚ್ಯತೆ. ಮುಂದೆ ಬರುತ್ತೋ ಅಥವಾ ಹಿಂದೆ ಬರುತ್ತೋ ಎಲ್ಲೋ ಮಾಂ ಅನ್ನೋ ಶಬ್ದದಿಂದ ಲಕ್ಷ್ಮೀದೇವಿ ಅಂತ ಹೇಳಿ ಬೇರೆ ಮಾಯಾವಾದಿಗಳು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ಸತ್ತೆ ಮುಂದೆಲ್ಲೋ. ಅದು ರುದ್ರದೇವರಲ್ಲ, ಮಾಂ ಅನ್ನೋ ಶಬ್ದದಿಂದ ಲಕ್ಷ್ಮೀದೇವಿ ಎಂಬುದಾಗಿ ಮಾಯಾವಾದಿಗಳ ವ್ಯಾಖ್ಯಾನ ಏನಿದೆ ಅದು ಪೂರ್ವಾಪರ ವಿರುದ್ಧ. ಇಲ್ಲಿ ನನ್ನ ಗುರು, ನನಗೆ ಜನಕ ಮತ್ತು ನನಗೆ ಗುರು ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇರೋದ್ರಿಂದ ಇದು ರುದ್ರದೇವರೇ ಹೇಳ್ತಾ ಇರೋ ಮಾತು ಅಂತನ್ನೋದು ಎಲ್ರಿಗೂ ಗೊತ್ತಾಗೇ ಆಗತ್ತೆ. ಆದ್ರಿಂದ ನಾನು ಪ್ರತ್ಯೇಕವಾಗಿ ಮಾಯಾವಾದಿಗಳ ಮತವನ್ನು ನಿರಾಕರಣೆ ಮಾಡೋ ಪ್ರಯಾಸ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಉಪೇಕ್ಷಣೀಯ. ಅವರು ಇದು ಲಕ್ಷ್ಮೀದೇವಿ ಹೇಳುವ ಮಾತು ಅಂತ ಹೇಳಿದ್ದಾರಲ್ಲ, ಇದು ಮಾಯಾವಾದಿಗಳ ವ್ಯಾಖ್ಯಾನ. ರುದ್ರಃ ಇತಿ ನಿರ್ಣಾಯಿ ಇತ್ಯತಃ ಮಾಯಾವಾದಿನಾಂ ವ್ಯಾಖ್ಯಾನಂ. ಈ ವ್ಯಾಖ್ಯಾನ ಪೂರ್ವಾಪರ ವಿರುದ್ಧ ಆದ್ರಿಂದ ಉಪೇಕ್ಷಣೀಯ ಅಂತನ್ನೋದು ಎಲ್ರಿಗೂ ಗೊತ್ತಾಗೇ ಆಗತ್ತೆ. ಆದ್ರಿಂದ ನಾವು ಪ್ರತ್ಯೇಕವಾಗಿ ಆ ಮಾಯಾವಾದಿ ಮತವನ್ನು ನಿರಾಕರಣೆ ಮಾಡೋದಿಲ್ಲ ಅಂತ. ಅವ್ರ ವ್ಯಾಖ್ಯಾನದಲ್ಲಿ ಮಾಂ ಅನ್ನೋ ಶಬ್ದಕ್ಕೆ ರುದ್ರದೇವರು ಅಂತ ಅರ್ಥ ಮಾಡೋದು ಬಿಟ್ಟು ಲಕ್ಷ್ಮೀದೇವಿ ಅಂತ ಅರ್ಥ ಮಾಡಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ರುದ್ರದೇವರು ನನ್ನ ತಂದೆ ಗುರು ಅಂತ ಹೇಳ್ತಾ ಇದ್ದಾರೆ. ಇದರಿಂದಲೇ ಗೊತ್ತಾಗತ್ತೆ ಇದು ರುದ್ರದೇವರ ವಾಕ್ಯ ಅಂತ ಅನ್ನೋದು, ಲಕ್ಷ್ಮೀದೇವಿ ವಾಕ್ಯ ಅಲ್ಲ ಅನ್ನೋದು ಗೊತ್ತಾಗ್ತದೆ. ಹೀಗಿದ್ರೂ ಕೂಡ ಅವರು ಲಕ್ಷ್ಮೀದೇವಿ ಅಂತ ಅರ್ಥ ಮಾಡಿರೋದು ಪೂರ್ವಾಪರ ವಿರುದ್ಧ. ಆದ್ರಿಂದ ಉಪೇಕ್ಷಣೀಯ. ಅವ್ರ ವ್ಯಾಖ್ಯಾನವನ್ನ ನಿರಾಕರಣೆ ಮಾಡೋ ಅಗತ್ಯವೇ ಇಲ್ಲ. ಮಕ್ಕಳಿಗೂ ಗೊತ್ತಾಗತ್ತೆ ಇದು ಲಕ್ಷ್ಮೀದೇವಿ ಅಲ್ಲ, ಇದು ರುದ್ರದೇವರ ಮಾತು ಅನ್ನೋದು. ಆದ್ರಿಂದ ನಾನು ಯಾಕೆ ಅದನ್ನು ನಿರಾಕರಣೆ ಮಾಡ್ಲಿ ಅಂತ. ಅದು ಎಲ್ಲಿದೆ ಮಾಮ್ ಅಂತ ಎಲ್ಲಿದೆ ಮತ್ತು ಅವ್ರ ವ್ಯಾಖ್ಯಾನ ಯಾವ ಶ್ಲೋಕಕ್ಕೆ ಮಾಡಿದ್ದಾರೆ ಅನ್ನೋದನ್ನ ನೋಡ್ರಿ. ತಮೇವ ಆತ್ಮಾನಮಾತ್ಮ ನೋಡ್ಬೇಕು ಅದು ಎಲ್ಲಿದೆ ಅಂತ. ಇದೇ ಶ್ಲೋಕದಲ್ಲಿ ಮಾಮ್ ಮುಂದೆ ಒಂದು ಪದ ಬರುತ್ತೆ ಏನೋ, ಇದೆಯಾ ಗೊತ್ತಿಲ್ಲ. ಅದೇ ನಾನು ನೋಡ್ತಾ ಇದ್ದೇನೆ, ಇದೇ ಪದ ಇದೇ ಶ್ಲೋಕದಕ್ಕೆ ವಿಶಂಕಯ ಅಸ್ಮದ್ ವಚತಿ ಸ್ಮ ಯದ್ ವಿನೋಪತ್ತಿ ಪದ ವಿಜಹಾಚ್ಯ ಪಂಡಿತ ಯತ್ಯೇಪಮಾನ್ ಅಪಿ ಅಯಂ ಅಬ್ಜಕೇತ್. ಇಲ್ಲಿಲ್ಲ ಮಾಮ್ ಅಂತ ಈ ಶ್ಲೋಕದಲ್ಲಿಲ್ಲ, ಹಿಂದಿನ ಶ್ಲೋಕದಲ್ಲೂ ಇಲ್ಲ, ಇಲ್ಲಿಲ್ಲ. ಅದು ಪೂರ್ವಾಪರ ವಿರೋಧ ಅಂತ ಹೇಳಿದಾರೆ. ಆದ್ರಿಂದ ಮುಂದೆ ಅಥವಾ ಹಿಂದೆ ಎಲ್ಲೋ ಬಂದಿದೆ. ಒಂದು ಹಿಂದೆ ಬಂದಿರತ್ತೆ, ಇಲ್ಲ ಮುಂದೆ ಬರುತ್ತೆ, ಆವಾಗಲೇ ಪೂರ್ವಾಪರ ವಿರೋಧ. ಹಿಂದಿಂದಕ್ಕೂ ಇದಕ್ಕೂ ವಿರೋಧ ಬರುತ್ತೆ ಅಂತ. ಆಮೇಲೆ ಅವ್ರದ್ದು ವ್ಯಾಖ್ಯಾನ ನೋಡಿದ್ರು ಗೊತ್ತಾಗುತ್ತೆ ಯಾವ ಶ್ಲೋಕಕ್ಕೆ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ ಬೇರೆ ವ್ಯಾಖ್ಯಾನಕಾರರು ಅಂತ. ಅದೇ ವಾಕ್ಯನೇ ಅವ್ರು ಏನ್ ತಗೊಂಡಿದ್ದಾರಲ್ಲ ಈಗ ವಿಜಯಧ್ವಜರು, ಅದೇ ವಾಕ್ಯ ಅದು ಅವ್ರದ್ದು ಆ ವ್ಯಾಖ್ಯಾನದಲ್ಲಿರೋ ವಾಕ್ಯನೇ ಅದು. ತತಃ ಪರಂ ಹಿ ಮಾಮಿತ್ಯತ್ರ ಶ್ರೀರೇವ ಉಚ್ಯತೆ ನ ರುದ್ರಃ ಇತಿ ನಿರ್ಣಾಯಿ ಅಂತ ಇದು ಅವ್ರ ವ್ಯಾಖ್ಯಾನದಲ್ಲಿರೋ ಮಾತು. ಇತ್ಯತೋ ಮಾಯಾವಾದಿನಾಂ ವ್ಯಾಖ್ಯಾನಂ. ಈ ರೀತಿಯಾದ ಮಾಯಾವಾದಿಗಳ ವ್ಯಾಖ್ಯಾನ ಪೂರ್ವಾಪರ ವಿರುದ್ಧ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಆಚಾರ್ಯ. ನನ್ನ ತಂಗಿ